ಜೈ ಭಾರತ್ ವಂದೇ ಮಾತರಂ. ಒಂದು ರಾಷ್ಟ್ರವನ್ನು ರಕ್ಷಿಸಬೇಕಾದರೆ ಈ ಡಿಫೆನ್ಸ್ ಅನ್ನೋದು ಬಹಳ ಮುಖ್ಯ. ಮೊನ್ನೆ ಆಪರೇಷನ್ ಸಿಂಧೂರ್ ನಡೆಯುವಾಗ ಪಾಕಿಸ್ತಾನ ಭಾರತದ ಮೇಲೆ ಈ ಡ್ರೋನ್ ದಾಳಿ ನಡೆಸಿತ್ತು. ಆ ಸಂದರ್ಭದಲ್ಲಿ ಭಾರತವನ್ನು ರಕ್ಷಿಸಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಈ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸರಿಯಾಗಿ ವರ್ಕ್ ಮಾಡದಿದ್ರೆ ಏನಾಗುತ್ತದೆ ಎಂಬುದಕ್ಕೆ ಈ ಪಾಕಿಸ್ತಾನವೇ ಉದಾಹರಣೆ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಷ್ಟಗೊಳಿಸಿ ಅವರ ಮೇಲೆ ದಾಳಿ ನಡೆಸಿದಂತ ಎಲ್ಲರಿಗೂ ಗೊತ್ತಿರುವ ವಿಚಾರನೆ. ಇನ್ನು ಇಸ್ರೇಲ್ ವಿಷಯದಲ್ಲಿ ಕೂಡ ಹಾಗೇನೆ, ಅವರ ಬಳಿ ಈ ಐರನ್ ಡೋಮ್ ಇದೆ. ಆ ಕೋಟೆಯನ್ನು ಭೇದಿಸಿ ಈ ಮಿಸೈಲ್ಗಳು ಅಥವಾ ಡ್ರೋನ್ಗಳು ಒಳನುಗ್ಗುವುದು ಅಷ್ಟು ಸುಲಭವಲ್ಲ. ಹೀಗೆ ಇದನ್ನೆಲ್ಲ ಅರಿತ ಅಮೆರಿಕ ತನ್ನದೇ ಆದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ರಚಿಸಲು ಅಮೆರಿಕ ಮುಂದಾಗಿದೆ. ಅದರ ಹೆಸರೇ ಗೋಲ್ಡನ್ ಡೋಮ್. ಇಸ್ರೇಲ್ ಸಣ್ಣ ರಾಷ್ಟ್ರ, ಹಾಗಾಗಿ ಅವರ ಬಳಿ ಐರನ್ ಡೋಮ್ ಇದೆ. ಆದರೆ ಅಮೆರಿಕ ದೊಡ್ಡ ರಾಷ್ಟ್ರ. ಆ ಎಲ್ಲ ಲ್ಯಾಂಡ್ ಏರಿಯಾವನ್ನು ಕವರ್ ಮಾಡಿ ಶತ್ರು ರಾಷ್ಟ್ರಗಳ ಮಿಸೈಲ್ ಇರ್ಬೋದು, ಡ್ರೋನ್ ಇರ್ಬೋದು, ಹೈಪರ್ಸಾನಿಕ್, ಕ್ರೂಸ್ ಮಿಸೈಲ್, ಖಂಡಾಂತರ ಕ್ಷಿಪಣಿ, ಹೀಗೆ ಎಲ್ಲವನ್ನು ರಕ್ಷಿಸಬೇಕಾದರೆ ಒಂದು ಅಷ್ಟೇ ಪ್ರಮಾಣದ ಡಿಫೆನ್ಸ್ ಸಿಸ್ಟಮ್ ಬೇಕು. ಅದಕ್ಕೆ ಅವರು ಈ ಗೋಲ್ಡನ್ ಡೋಮ್ ಅನ್ನು ರಚಿಸುತ್ತಿದ್ದಾರೆ. ಅಮೆರಿಕದ ಪ್ರಸಿದ್ಧ ಯುದ್ಧ ವಿಮಾನ ತಯಾರಿಕಾ ಕಂಪನಿಯಾದ ಲಾಕ್ಹೀಡ್ ಮಾರ್ಟಿನ್ ಈ ಗೋಲ್ಡನ್ ಡೋಮ್ನ ನೇತೃತ್ವವನ್ನು ವಹಿಸಿಕೊಂಡಿದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ, ಇದರಲ್ಲಿ ಸುಮಾರು 16,000 ಆಂಟಿ ಮಿಸೈಲ್ ಸಿಸ್ಟಮ್ ಅಳವಡಿಸಲಾಗಿದೆ. ಅಷ್ಟು ಮಾತ್ರವಲ್ಲ, ಈ ಲೇಸರ್ ವೆಪನ್ ಇರ್ಬೋದು, ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿರ್ಬೋದು, ಇದರಲ್ಲಿ ಅಳವಡಿಸಲಾಗಿದೆ. ಇದರಲ್ಲಿ ಸಂಪೂರ್ಣ ಅಮೆರಿಕವನ್ನು ಕವರ್ ಮಾಡಲಾಗಿದೆ. ಇದು ಸ್ಯಾಟಲೈಟ್ ಮೂಲಕ ಶತ್ರು ರಾಷ್ಟ್ರಗಳ ಮಿಸೈಲ್ ಇರ್ಬೋದು ಅಥವಾ ಡ್ರೋನ್ಗಳು ಇರ್ಬೋದು, ಅದನ್ನೆಲ್ಲ ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿ ಶತ್ರು ರಾಷ್ಟ್ರಗಳ ಅಸ್ತ್ರವನ್ನು ನಾಶಪಡಿಸಲಾಗುತ್ತೆ. ಇದು ಸಂಪೂರ್ಣವಾಗಿ ತಯಾರಾಗಲು 3 ವರ್ಷ ಸಮಯ ತೆಗೆದುಕೊಳ್ಳುತ್ತೆ. ಈ ಐರನ್ ಡೋಮ್ ಏನಿದೆ ಇಸ್ರೇಲ್ನಿಂದದ್ದು, ಇದು ಹತ್ತಿರದ ಶತ್ರು ರಾಷ್ಟ್ರವಾದ ಪ್ಯಾಲೆಸ್ತೀನಿಂದ ಬರುವ ಮಿಸೈಲ್ಗಳನ್ನು ಅಥವಾ ಡ್ರೋನ್ಗಳನ್ನು ಪತ್ತೆ ಹಚ್ಚುತ್ತೆ. ಅದಕ್ಕೆ ಇಂತಿಷ್ಟು ಕಿಲೋಮೀಟರ್ ರೇಂಜ್ ಅಂತ ಇದೆ. ಈ ಗೋಲ್ಡನ್ ಡೋಮ್ ಹಾಗಲ್ಲ. ಈ ಪ್ರಪಂಚದ ಯಾವುದೇ ರಾಷ್ಟ್ರದಿಂದಲೂ ಈ ಅಮೆರಿಕವನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿ ನಡೆಸಿದರೆ ಅದನ್ನು ಟ್ರ್ಯಾಕ್ ಮಾಡಿ ಹೊಡೆದುರುಳಿಸಲಾಗುತ್ತೆ. ಇದು ಅಮೆರಿಕದ ಶೀಲ್ಡ್ ಥರ ಕೆಲಸ ಮಾಡುತ್ತೆ. ಇಲ್ಲಿ ಮೊದಲೇ ಹೇಳಬೇಕಾದ್ರೆ ಅಮೆರಿಕ ಜಗತ್ತಿನ ನಂಬರ್ 1 ಶಕ್ತಿಶಾಲಿ ರಾಷ್ಟ್ರ. ಈಗ ಮತ್ತಷ್ಟು ಶಕ್ತಿಶಾಲಿ ಆಗುತ್ತಿದೆ. ಅಮೆರಿಕದ ಈ ನಡೆ ಏನಿದೆ ಇದನ್ನು ರಷ್ಯಾ ಹಾಗೂ ಚೀನಾ ಖಂಡಿಸಿದೆ. ಪ್ರಪಂಚನಾದ್ಯಂತ ಇರುವ ರಾಷ್ಟ್ರಗಳಿಗೆಲ್ಲ ನೀವು ಶಾಂತಿಯಿಂದ ಇರಲು ಬಯಸುತ್ತೀರಾ, ಆದರೆ ನೀವು ಮಾತ್ರ ಆಕ್ರಮಣ ರೂಪ ತೋರುತ್ತೀರಿ ಅಂತ ಈ 2 ರಾಷ್ಟ್ರಗಳು ಅಮೆರಿಕದ ವಿರುದ್ಧ ಕಿಡಿಕಾರಿದೆ. ಈ ಗೋಲ್ಡನ್ ಡೋಮ್ ಏನಿದೆ ಇದು ಜಲ, ಭೂ, ವಾಯು ಮಾರ್ಗಗಳಿಂದ ಆಗುವಂತಹ ದಾಳಿಯನ್ನು ಕೂಡ ತಡೆಯುತ್ತೆ.